ನಂಗೆ ಓದಕ್ ಬರಲ್ಲ, ಬರೆಯಕ್ಕೂ ಬರಲ್ಲ. ಮಂಡೇ ಟು ಸ್ಯಾಟರ್ಡೆ ಶಿಲ್ ಬಿ ವರ್ಕಿಂಗ್. ಆ ಸ್ಕೂಲಲ್ಲಿ ಕನ್ನಡ ಸಬ್ಜೆಕ್ಟೇ ಇಲ್ಲ. ಒಂದು ಮೇಜರ್ ಮಿಸ್ಟೇಕ್ ಅಂದರೆ ಕನ್ನಡನೇ ಓದಕ್ಕೆ ಬಂದಿಲ್ಲ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ದೇವೇಟಾಗೆ ತುಂಬ ಟ್ಯಾನ್ ಆಗಿಬಿಟ್ಟಿದೆ. ಅದಕ್ಕೆ ಎಲ್ಲಿ ಇಷ್ಟು ಫುಲ್ ಟ್ರಿಪ್ ಮೇಲೆ ಟ್ರಿಪ್ ಅಲ್ವಾ, ಅದಕ್ಕೆ ಸ್ಕಿನ್ ಕೇರೇ ಮಾಡಲ್ಲ ಗೈಸ್, ಎಸ್ಪೆಷಲಿ ದೇವೇಟ. ಅದಕ್ಕೆ ಇವತ್ತು ಕುಂಸ್ಕೊಂಡು ಇದೆಲ್ಲ ಅಪ್ಲೈ ಮಾಡಿದ್ದೀನಿ ಇವಾಗ. ಹೌದು ಗೈಸ್, ಇದು ಸೆಕೆಂಡ್ ಕ್ರೀಮ್ ಗೈಸ್. ಕಸ್ತೂರಿ ಕ್ರೀಮ್ ಅಪ್ಲೈ ಮಾಡಿದ್ದು, ಆಮೇಲೆ ಇವಾಗ ಸೆಕೆಂಡ್ ಲೇಯರ್ ಅದೊಂದು ಬೇರೆ ಪ್ಯಾಕ್ ಅಪ್ಲೈ ಮಾಡಿದೆ. ಅದ್ಮೇಲೆ ಇವಾಗ ಈ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ಲಾಗ್ ತೆಗಿಯೋದೇ ಮರ್ತೋಗ್ಬಿಟ್ಟೆ. ಸ್ಕಿನ್ ಕೇರ್ ಮಾಡಲ್ಲ ಇವರು, ಸ್ಕಿನ್ ಕೇರೇ ಮಾಡಲ್ಲ ಯಾವಾಗಲೂ. ಇದು ಸನ್ಸ್ಕ್ರೀನೂ ಕಷ್ಟಪಟ್ಟು ಮಾಡಿಸ್ಬೇಕು ನಾನೇ, ಅಪ್ಲೈ ಮಾಡಿ ಅಂತ. ನನಗೆ ಅದೇನು, ಇವ್ರ ಸ್ಕಿನ್ ಬಂದು ಆ್ಯಕ್ಚುಲಿ ತುಂಬ ಸೆನ್ಸಿಟಿವು ಆ್ಯಂಡ್ ಬೇಗ ಕ್ರೀಮ್ ಎಲ್ಲ ಹಾಕಿದ್ರೆ ಅವರಿಗೆ ಸ್ಕಿನ್ಗೆ ಬೇಗ ಅಲರ್ಜಿ ಆಗುತ್ತೆ. ಸೊ ದಟ್ ಈಸ್ ವೈ ಇವರು ಭಯ ಒಂದು ಸ್ವಲ್ಪ ಅಪ್ಲೈ ಮಾಡಲ್ಲ. ಬಟ್ ದೆನ್ ನಾನು ಫೋರ್ಸ್ ಮಾಡ್ತೀನಿ ಈ ಥರ ಎಲ್ಲ ಅಪ್ಲೈ ಮಾಡಬೇಕು ಅಂತ. ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಲೈಕ್ ಕನ್ನಡ ಸರಿಗೆ ಮಾತಾಡಿ ಅಂತ ಕಮೆಂಟ್ ಮಾಡ್ತೀರಾ. ಆ್ಯಕ್ಚುಲಿ ನನ್ನ ಸಿಚುವೇಶನ್ ನನಗೆ ಗೊತ್ತಿರೋದು. ಯಾಕಂದರೆ ಚಿಕ್ಕ ವಯಸ್ಸಿಂದ ನಾನು ನನ್ನ ಫ್ಯಾಮಿಲಿನೇ ಬಂದು, ಅಪ್ಪ ಸೈಡ್ ಬಂದು ತಮಿಳಿಯನ್, ಅಮ್ಮ ಸೈಡ್ ಬಂದು ಕನ್ನಡಿಗ. ಬಟ್ ದೆನ್ ಚಿಕ್ಕ ವಯಸ್ಸಿಂದ ನಾನು ನಮ್ಮ ಅಜ್ಜಿ ಮನೆಯಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಎಲ್ಲ ನನ್ನ ಹತ್ರ ಕನ್ನಡನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ತಮಿಳ್ ಹೇಳ್ಕೊಟ್ಟಿಲ್ಲ. ನಾನು ತಮಿಳ್ ಹಿಂಗೆ ಕಲಿತೆ ಅಂದರೆ ಲೈಕ್ ಅಪ್ಪ ಫ್ಯಾಮಿಲಿ ರಿಲೇಟಿವ್ಸ್ ಮನೆಗೆಲ್ಲ ಹೋದಾಗ ತಮಿಳೇ ಮಾತಾಡ್ತಾಯಿದ್ರು. ಸೊ ಅದಕ್ಕೆ ಹಂಗೆ ಅವ್ರನ್ನ ನೋಡಿ ಅಲ್ಲಿ ಕೇಳಿಸ್ಕೊಳ್ಳಿ, ನೋಡಿ ತಮಿಳ್ ಕಲಿತೆ. ಐ ಮೀನ್ ಹಂಗೆ ನೋಡಿ ಕೇಳಿಸ್ಕೊಂಡು ತಮಿಳ್ ಕಲಿತೆ. ಸೊ ಏನಾಗ್ಬಿಡ್ತಂದರೆ ಒಂದು ಸರ್ಟನ್ ಪಾಯಿಂಟಲ್ಲಿ ನನ್ನ ತಿದ್ದುತ್ತಾ ಇದ್ದಿಲ್ಲ. ತಪ್ಪಾಗಿ ಮಾತಾಡಿದ್ರು ನನ್ನ ತಿದ್ದುತ್ತಾ ಇದ್ದಿಲ್ಲ. ನನ್ನ ಪ್ಯಾರೆಂಟ್ಸ್ ಆಗಲಿ ಯಾರು ಕೇಳಿಸ್ಕೊಂಡ್ರೆ, ನಾನು ಮಾತಾಡೋದನ್ನ ಅವ್ರು ಕೇಳಿಸ್ಕೊಂಡ್ರೆ ನನಗೆ ಅಟ್ಲೀಸ್ಟ್ ತಿದ್ದಬೇಕು, ಇಲ್ಲಾಂದರೆ ನೀನು ಮಾತಾಡ್ತಾ ಇರೋದು ಹಿಂಗೆ ತಪ್ಪು, ಈ ವರ್ಡ್ನ ಯೂಸ್ ಮಾಡಬೇಕು. ಇವಾಗ ಮೋಸ್ಟ್ ಆಫ್ ಮೈ ವೀಡಿಯೋಸಲ್ಲಿ ಒಂದು ಮೇಜರ್ ಮಿಸ್ಟೇಕ್ ಅಂದರೆ ಈಸ್ಕೊಳ್ಳೋದು ಮತ್ತು ತೊಗೊಳ್ಳೋದು, ಈ ಎರಡಲ್ಲಿ ನಾನು ಯಾವಾಗಲೂ ಮಿಸ್ಟೇಕ್ ಮಾಡ್ತೀನಿ. ಲೈಕ್ ತುಂಬ ಜನ ಕಮೆಂಟ್ ಮಾಡ್ತೀರಾ, ಅಕ್ಕ ಅದು ಈಸ್ಕೊಂಡು ಅಂತ ಹೇಳ್ಬೇಡಿ, ತೊಗೊಂಡಿದ್ದು ಅಂತ ಹೇಳಿ ಅಂತ ಕಮೆಂಟ್ ಮಾಡ್ತೀರಾ. ಬಟ್ ದೆನ್ ನೀವು ಹೇಳೋದು ಕರೆಕ್ಟ್, ನಾನು ಕನ್ಸಿಡರ್ ಮಾಡ್ಕೊತೀನಿ. ನಾನು ಒಂದೊಂದು ಟೈಮಲ್ಲಿ ಆ ಫ್ಲೋಲ್ಲಿ ಹೇಳ್ಬಿಡ್ತೀನಾ, ಎಡಿಟ್ ಮಾಡಾಗ ಅವಾಗ ಅಯ್ಯೋ ಶಿಟ್, ತಿರ್ಗಾ ತಪ್ಪು ಮಾಡಿದೆ, ತೊಗೊಂಡಂತ ಹೇಳ್ಬೇಕಾಯ್ತಲ್ವಾ ಅಂತ ಅವಾಗ ನಂಗೆ ರಿಯಲೈಸ್ ಆಗುತ್ತೆ. ಸೊ ತುಂಬ ಸತಿ ಆ ಮಿಸ್ಟೇಕ್ ಮಾಡಿದ್ದೀನಿ. ನನ್ನ ಕಂಫರ್ಟ್ ಝೋನಲ್ಲೇ ಅವರು ಬಿಟ್ಬಿಟ್ರು. ಇವಾಗ ನಾನು ಏನಾದ್ರು ರಾಂಗಾಗಿ ಮಾತಾಡಿದ್ರೆ ಅವರು ನೀನು ತಪ್ಪಾಗಿ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇದ್ದಿಲ್ಲ, ಅವರೇ ಅರ್ಥ ಮಾಡಿಕೊಂಡು, ನಾನು ಏನು ಹೇಳ್ತಾ ಇದ್ದೀನಿ ಅವರೇ ಅರ್ಥ ಮಾಡಿಕೊಂಡು ದೇ ವೇರ್ ಯೂಸ್ ಟು ಮೂವ್ ಆನ್. ಸೊ ಇಲ್ಲೂ ಹಂಗೇನೆ. ಇವಾಗ ಅಮ್ಮುಕುಟ್ಟಿಗೆ ನಾನು ಏನಾದ್ರು ತಪ್ಪಾಗಿ ಮಲಯಾಳಂ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಏನು ಕನ್ವೆ ಮಾಡ್ತಾ ಇದ್ದೀನಿ ಅಂತ. ಬಟ್ ದೆನ್ ನಾನು ತಪ್ಪಾಗಿ ಮಾತಾಡ್ತಾ ಇರೋದು ಅವ್ರು ನನ್ನ ತಿದ್ದಲ್ಲ, ಇದು ನೀನು ತಪ್ಪಾಗಿ ಹೇಳ್ತಿದ್ಯಾ ಅಂತ. ಒಂದ್ಸತಿ ನಾನು ಏನೋ ರಾಂಗ್ ವರ್ಡ್ ಹೇಳಾಗ ಅಚ್ಚ ನನಗೆ ಕರೆಕ್ಟ್ ಮಾಡಿದ್ರು, ಮೊಳೆ ಅದು ಹಂಗಲ್ಲ, ಅದು ಈ ಥರ ಹೇಳಬೇಕು ಅಂತ. ಅದಾದಮೇಲೆ ಏನಾಯಿತು, ಚಿಕ್ಕ ವಯಸ್ಸಲ್ಲಿ ನನ್ನ ಆರ್ಮಿ ಪಬ್ಲಿಕ್ ಸ್ಕೂಲಿಗೆ ಸೇರಿಸಿದ್ರು. ಸೊ ಪ್ರೀ ನರ್ಸರಿ ಬಂದು ನಾನು ಅವರ್ ಲೇಡಿ ಫಾತಿಮಾ ಅಂತ ಮಾರ್ತಿನಗರಲ್ಲಿ ಸ್ಕೂಲ್ ಐತೆ. ಸೊ UKG ಎಲ್ಲ ನಾನು ಪ್ರೀ ನರ್ಸರಿ ಕಿಂಡರ್ ಗಾರ್ಡನ್ ನಾನು ಅಲ್ಲಿ ಓದಿದ್ದು. ನೆಕ್ಸ್ಟು UKG LKG ಎಲ್ಲ ಬಂದು ನಾನು ಆರ್ಮಿ ಸ್ಕೂಲಲ್ಲಿ ಸೇರಿಸಿದ್ರು. ಆರ್ಮಿ ಸ್ಕೂಲಲ್ಲಿ ಏನಂದರೆ ಆ ಸ್ಕೂಲಲ್ಲಿ ಕನ್ನಡ ಸಬ್ಜೆಕ್ಟೇ ಇಲ್ಲ. ಫ್ರಮ್ LKGಯಿಂದ 10th ನಾನು ಆ ಸ್ಕೂಲಲ್ಲೇ ಓದಿದ್ದು. ಸೊ ನನಗೆ ಕನ್ನಡನೇ ಹೇಳ್ಕೊಟ್ಟಿಲ್ಲ ಯಾರು, ಮತ್ತು ಸ್ಕೂಲಲ್ಲಿ ಕನ್ನಡ ಸಬ್ಜೆಕ್ಟೇ ಇದ್ದಿಲ್ಲ. ನಮಗಿದ್ದಿದ್ದೆ ಮೇನ್ ಲ್ಯಾಂಗ್ವೇಜಲ್ಲಿ ಸಂಸ್ಕೃತ್, ಹಿಂದಿ ಮತ್ತು ನಾರ್ಮಲ್ ಅದರ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಅದರ್ ಸಬ್ಜೆಕ್ಟ್ಸ್ ಲೈಕ್ ಮೇನ್ ಸಬ್ಜೆಕ್ಟ್ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಆ ಥರ ಇತ್ತು. ಸೊ ಸ್ಕೂಲಲ್ಲೂ ನನಗೆ ಕನ್ನಡ ಹೇಳ್ಕೊಟ್ಟಿಲ್ಲ. ಸೊ ನನಗೆ ಓದೋಕ್ಕೆ ಬರೆಯೋಕ್ಕೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ನನಗೆ ಕ್ರೆಡಿಟ್ 2000 ಯಾರು ಕ್ರೆಡಿಟ್ ಮಾಡಿದ್ದು? ನೀವೇನಾ? ನನಗೆ ಹಿಂಗೆ ಮಾತಾಡಾಗ ನನ್ನ ಕಣ್ಣೇ ಡೈವರ್ಟ್ ಆಯಿತು. ಇವರು ಕಾಸು ಕಲಿಸಿದ್ರು. ಸೊ ನನಗೆ ಸ್ಕೂಲಲ್ಲಿ ನನಗೆ ಕನ್ನಡನೂ ಹೇಳ್ಕೊಟ್ಟಿಲ್ಲ,
ಸೊ ಅದಕ್ಕೆ ನನಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೂ ಬರಲ್ಲ ಕನ್ನಡ. ನೀವು ಒಂದು ಕಡೆ ಐ ಮೀನ್ ಯೋಚನೆ ಮಾಡ್ಬೋದು, ಓಕೆ ಸ್ಕೂಲಲ್ಲಿ ಸಬ್ಜೆಕ್ಟ್ ಇಲ್ಲ, ಮನೆಗೆ ಬಂದು ನಿಮಗೆ ಪ್ಯಾರೆಂಟ್ಸ್ ಹೇಳ್ಕೊಡ್ಬೋದಾಯ್ತಲ್ವಾ ಅಂತ. ಬಟ್ ದೆನ್ ನಾನು ಸ್ಕೂಲ್ ಓದಿ ಸ್ಕೂಲ್ ಹೋಗಿ ಮತ್ತೆ ವಾಪಸ್ಸು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದಿದ್ದು. ಸೊ ನಮ್ಮ ಅಜ್ಜಿ ಮನೇಲಿ ನಮ್ಮ ಅಜ್ಜಿ ಕೆಲ್ಸಕ್ಕೆ ಹೋಗ್ಬಿಡ್ತಾಯಿದ್ರು, ನಮ್ಮ ಅತ್ತೆನೂ ಕೆಲ್ಸಕ್ಕೆ ಹೋಗ್ಬಿಡ್ತಾಯಿದ್ರು. ಸೊ ನಮ್ಮ ಅತ್ತೆ ಕೆಲ್ಸಕ್ಕೆ ಹೋದರೆ ಸಾಯಂಕಾಲ 7 ಗಂಟೆ 6:15 ಬರ್ತಾಯಿದ್ರು. ನಮ್ಮ ಅಜ್ಜಿನೂ 5-6 o'clock ಮನೆಗೆ ಬಂದುಬಿಡ್ತಾಯಿದ್ರು. ಸೊ ನಾನು ಸ್ಕೂಲಿಂದ ಬಂದಮೇಲೆ ನಾನು ಟ್ಯೂಷನ್ಗೆ ಹೋಗ್ಬೇಕಾಯ್ತು. ಟ್ಯೂಷನಲ್ಲಿ ಕನ್ನಡ ಹೇಳ್ಕೊಡ್ತಾ ಇದ್ದಿಲ್ಲ ನನಗೆ. ಫಸ್ಟು ಮೇನ್ ಸಬ್ಜೆಕ್ಟ್ಸು ನಾನು ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೋ ಅದು ಹೇಳ್ಕೊಟ್ಬಿಟ್ಟೆ. ಅದು ಹೇಳ್ಕೊಡೋಕ್ಕೇ ಅವರಿಗೆ ನಾನು ಟ್ಯೂಷನ್ಗೆ 5 ಗಂಟೆಗೆ ಹೋದರೆ 8:15 ಮನೆಗೆ ಬರ್ತಿದ್ದೆ. ಸೊ ನನಗೆ ಟೈಮೇ ಸಿಗ್ತಾ ಇದ್ದಿಲ್ಲ. ಸಂಡೇಸ್ ಹಾಲಿಡೇ, ಸಂಡೇನೂ ಹೇಳ್ಕೊಡ್ಬೋದಾಯಿತು ನಂಗೆ ಕನ್ನಡ ಸಬ್ಜೆಕ್ಟ್. ಬಟ್ ದೆನ್ ನಮ್ಮ ಅತ್ತೆಗೆ ಅವಾಗಲೇ 1 ಡೇನೇ ಅವ್ರಿಗೆ ಫ್ರೀ, ಸಂಡೇನೇ. ಸೊ ಅವ್ರು ಹಿಂಗೆ ಹೇಳ್ಕೊಡೋಕ್ಕಾಗುತ್ತೆ, ಅವರಿಗೆ ಟೈಮ್ ಬೇಕು. ಶಿ ಹ್ಯಾಸ್ ಟು ಅದೊಂದು ದಿನವೇ ಮಂಡೇ ಟು ಸ್ಯಾಟರ್ಡೇ ಶಿಲ್ ಬಿ ವರ್ಕಿಂಗ್, ಸಂಡೇನೇ ಅವರಿಗೆ ಫ್ರೀ ದಿನ ಅಲ್ವಾ ದೇವಟ. ಸೊ ಶಿ ಹ್ಯಾಸ್ ಟು ಎನರ್ಜಿನ ರಿಕವರ್ ಮಾಡ್ಕೊಬೇಕಲ್ಲ ನೆಕ್ಸ್ಟ್ 6 ಡೇಸ್ಗೆ ವರ್ಕ್ ಮಾಡೋಕ್ಕೆ. ಸೊ ನನಗೆ ಹಂಗೆ ಗೈಸ್ ನನ್ನ ಲೈಫ್ ಹಂಗೆ ಮೂವ್ ಆನ್ ಆಯಿತು. 10th ನಾನು ಕನ್ನಡನೇ ಓದಿಲ್ಲ. ಸ್ಕೂಲಲ್ಲಿ ಬರೀ ಯಾವ ಸಬ್ಜೆಕ್ಟ್ ಹೇಳ್ಕೊಟ್ರೋ ಅದು ಸಂಸ್ಕೃತ ಓದಿದೆ. ಸಂಸ್ಕೃತ ಬಂದು 3 years ಇತ್ತು, 6, 7, 8 3 yearsವರೆಗೂ ನಾನು ಸಂಸ್ಕೃತ ಓದಿದೆ. ಇನ್ನೊಂದು ಏನಂದರೆ ನನ್ನ ಕನಸು ಬಿದ್ದಿಲ್ಲ, ನಾನು ಈ ಥರ ಯೂಟ್ಯೂಬರ್ ಆಗ್ತೀನಿ, ನಾನು ಈ ಥರ ಕನ್ನಡದಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ನಾನು ಯೋಚನೆನೇ ಮಾಡಿಲ್ಲ. ಸೊ ಇವಾಗ ಏನಂದರೆ ಬೆಂಗಳೂರಿಂದ ಕೇರಳಕ್ಕೆ ಬಂದುಬಿಟ್ಟಿದ್ದೀನಿ. ಇವಾಗ ಮಲಯಾಳಂ ಬೇರೆ ಕಲ್ತಿದ್ದೀನಿ. ಸೊ ನಂಗೆ ಏನಾಗ್ಬಿಟ್ಟಿದೆ, ತಮಿಳಂತೂ ನಂಗೆ ಫುಲ್ ಮರ್ತೇ ಹೋಗ್ಬಿಟ್ಟಿದ್ದೀನಿ ಗೈಸ್. ನನಗೆ ಇವಾಗ ತಮಿಳಲ್ಲಿ ಮಾತಾಡಬೇಕಂದ್ರೆ ನಂಗೆ ಮಲಯಾಳಂ ವರ್ಡ್ಸೇ ಬರುತ್ತೆ ಮೋಸ್ಟ್ ಆಫ್ ದಿ ಟೈಮ್. ಆ್ಯಕ್ಚುಲಿ ಮದುವೆಗೆ ಮುಂಚೆ ನನಗೆ ತಮಿಳ್ ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ, ಬಿಕಾಸ್ ನಮ್ಮಪ್ಪ ಲ್ಯಾಂಗ್ವೇಜ್ ಬಂದು ಫಾದರ್ ಟಂಗ್ ಬಂದು ತಮಿಳ್. ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ಇವ್ರು ಹಿಂಗೆ ಗೈಸ್ ಸೀರಿಯಸ್ ಆಗಿ ಮಾತಾಡಾಗ ಕಾಮಿಡಿಯಾಗಿ ಏನಾದ್ರು ಮಾಡ್ತಾ ಇರ್ತಾರೆ ಮಧ್ಯದಲ್ಲಿ. ಸೊ ಇವಾಗ ಏನಂದರೆ ತಮಿಳು ಮರ್ತೋಗ್ಬಿಟ್ಟಿದ್ದೀನಿ. ಕೇರಳದಲ್ಲಿ 2 ವರ್ಷ ಇದ್ದೀನಲ್ವಾ, ಸೊ ಮಲಯಾಳಂ ಮಾತಾಡಿ ಸರೌಂಡಿಂಗ್ಸು ಫುಲ್ ಮಲಯಾಳೀಸೇ ಆಗಿದ್ದರಿಂದ ಸೊ ಮಲಯಾಳಂ ಬಾಯಲ್ಲಿ ಬರೀ ಮಲಯಾಳಮೇ ಬರುತ್ತೆ. ಇವಾಗ ನಮ್ಮಮ್ಮ ಹತ್ರ ಮಾತಾಡಾಗ ಸಡನ್ ಆಗಿ ನನಗೆ ಮಲಯಾಳಂ ಬಂದ್ಬಿಡುತ್ತೆ. ನಮ್ಮಮ್ಮನ ಅಮ್ಮ ಅಂತ ಕರಿತೀನಿ, ಆದರೆ ಸಡನ್ ಆಗಿ ಅಮ್ಮುಕುಟಿ ಅಂತ ಬಂದ್ಬಿಡುತ್ತೆ. ನನ್ನ ಸಿಚುವೇಶನ್ ಏನಾಗಿದೆ ಅಂದರೆ ಐ ನೋ ಆಲ್ ದಿ ಲ್ಯಾಂಗ್ವೇಜಸ್ ನನಗೆ, ಬಟ್ ದೆನ್ ಐ ಆಮ್ ಫೈಂಡಿಂಗ್ ಡಿಫಿಕಲ್ಟ್ ಟು ರಿಪ್ಲೈ. ಹಂಗಾಗ್ಬಿಟ್ಟಿದೆ ನನ್ನ ಸಿಚುವೇಶನ್. ನಂಗೆ ತೆಲುಗುನು ಬರುತ್ತೆ, ತೆಲುಗು ಅರ್ಥ ಆಗುತ್ತೆ, ಹಿಂದಿ ಬರುತ್ತೆ, ಮಲಯಾಳಂ ಬರುತ್ತೆ, ತಮಿಳ್ ಬರುತ್ತೆ, ಕನ್ನಡ ಬರುತ್ತೆ, ಇಂಗ್ಲೀಷ್ ಬರುತ್ತೆ. ಇಂಗ್ಲೀಷ್ ಓದೋಕ್ಕೂ ಬರೆಯೋಕ್ಕೂ ಬರುತ್ತೆ, ಹಿಂದಿನೂ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ. ಯಾಕಂದರೆ ಹಿಂದಿ ನಾನು LKG ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಹಿಂದಿ ಕಂಪಲ್ಸರಿ ಲ್ಯಾಂಗ್ವೇಜ್ ಆಗಿಬಿಟ್ಟಿತ್ತು. ಸೊ ದಟ್ ಈಸ್ ವೈ ನಂಗೆ ಹಿಂದಿ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ. ಅದಕ್ಕೆ ಗೈಸ್ ನನಗೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಲೈಕ್ ವರ್ಡಿಂಗ್ ಏನಾದ್ರು ಮಿಸ್ಟೇಕ್ ಇದ್ದರೆ ಶಾರ್ಟ್ಸಲ್ಲಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೋ ವಾಶ್. ಸೊ ಹಾಗೆ ಗೈಸ್, ಬಟ್ ದೆನ್ ನನ್ನ ಪ್ರಕಾರ ನಾನೇನು ಅಷ್ಟು ಮೇಜರ್ಲಿ ಮಿಸ್ಟೇಕ್ ಏನು ಮಾಡ್ತಾಯಿದ್ದೀನಿ ಅಂತ ನನಗೆ ಅನಿಸ್ತಿಲ್ಲ. ಫಸ್ಟ್ PUC ಸೆಕೆಂಡ್ PUC ನಾನು ಸನ್ ಫ್ರಾನ್ಸಿಸ್ ಕಾಲೇಜಲ್ಲಿ ಓದಿದ್ದು, ಅದು ಒಂದು ಕೋರ್ಮಂಗ್ಲ ಹತ್ರ. ಸೊ ಅಲ್ಲಿ ನನ್ನ ಲ್ಯಾಂಗ್ವೇಜು ಸಿನ್ಸ್ ನಾನು ಕನ್ನಡ ಓದಿಲ್ಲ, ಸೊ ಅಲ್ಲಿ ಲ್ಯಾಂಗ್ವೇಜ್ ನಾನು ಕನ್ನಡ ಆಪ್ ಮಾಡಿಲ್ಲ. ನಾನು ಆಪ್ ಮಾಡಿದ್ದು ಫಾರ್ ಹಿಂದಿ ಲ್ಯಾಂಗ್ವೇಜೇ. ಯಾಕಂದರೆ ನಂಗೆ ಕನ್ನಡನೇ ಓದೋಕ್ಕೆ ಬಂದಿಲ್ಲ, ಬರೆಯೋಕ್ಕೆ ಓದೋಕ್ಕೆ ಬರಲ್ಲ. ಸೊ ನಾನು ಕನ್ನಡ ಫಸ್ಟ್ PU ಸೆಕೆಂಡ್ PUC ತೊಗೊಂಡ್ರೆ ನಾನು ಫೇಲೇ ಆಗಿಬಿಡ್ತೀನಿ. ಸೊ ದಟ್ ಈಸ್ ವೈ ನಾನು ಅಲ್ಲೂ ಹಿಂದಿ ಆಪ್ಷನ್ನೇ ತೊಗೊಂಡಿದ್ದು. ಓಕೆ ಗೈಸ್, ಟ್ಯಾನ್ ಹೋಗೈತಲ್ವಾ? ಮುಖ ನೋಡಿ ಎಷ್ಟು ಬ್ರೈಟಾಗಿ ಬಂದೈತೆ. ಅದಕ್ಕೆ ಹೆಂಡತಿ ಇರಬೇಕು ಅಂತ ಹೇಳೋದು, ಇಲ್ಲ ಗಂಡಸ್ರಿಗೂ ಇಲ್ಲ, ಮೆನ್ಗೆ ವಿಮೆನ್ ಬೇಕೇ ಬೇಕು. ಬಿಕಾಸ್ ವಿಮೆನ್ ಇಸ್ ದಿ ಬೆಸ್ಟ್ ಸೊಲ್ಯೂಷನ್. ನನಗೆ ಬೇಕು. ಓಕೆ ಬನ್ನಿ ಊಟ ಮಾಡೋಣ. ಅಮ್ಮುಕುಟಿ ಕಾಲ್ ಮಾಡ್ಕೊಂಡೇ ಇದ್ದಾರೆ, ಇದು 3ನೇ ಕಾಲ್ ಅಮ್ಮುಕುಟಿ ಮಾಡ್ತಾ ಇರೋದು.